ಹಲೋ ಎವ್ರಿವನ್, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ನಾನು ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ಉಬ್ರೊಟ್ಟಿ ಮಾಡಿದ್ದೆ ಮತ್ತು ಬದನೆಕಾಯಿ ಪಲ್ಯ. ನೀವೆಲ್ಲ ತುಂಬ ಜನ ನೋಡಿ ಅದನ್ನು ಎನ್ಕರೇಜ್ ಮಾಡಿದ್ದೀರಾ. ಹೀಗೆ ಮುಂದಕ್ಕೂ ಎನ್ಕರೇಜ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್. ನಾನಿವತ್ತು ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡ್ತಾಯಿದ್ದೀನಿ. ಅದು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ನಲ್ಲ ಅಕ್ಕಿ ಉಬ್ರೊಟ್ಟಿ, ಅದಕ್ಕೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಅಕ್ಕಿ ಉಬ್ರೊಟ್ಟಿ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಬೋದು. ಬನ್ನಿ ವೀಕ್ಷಕರೇ, ಈಗ ಸ್ಟಫ್ಡ್ ಕ್ಯಾಪ್ಸಿಕಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸ್ಟಫ್ಡ್ ಕ್ಯಾಪ್ಸಿಕಮ್ಗೆ ಇಂಗ್ರೀಡಿಯೆಂಟ್ಸ್ ನೋಡಿ, ಒಂದು 300 ಗ್ರಾಮ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈ ಸೈಜ್ ತೊಗೋಬೇಕು, ಚಿಕ್ಕದಾಗಿ ಆದಷ್ಟು ಚಿಕ್ಕದೇ ಪ್ರಿಫರ್ ಮಾಡಿ, ಯಾಕೆಂದರೆ ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಈ ಥರದ್ದು 300 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಾಂಬಾರು ಪುಡಿ, ಸಾಂಬಾರ್ಗೆ ಬಳಸುವಂಥ ಪುಡಿ 4 ಸ್ಪೂನು ನೋಡಿ. ಈ ಸ್ಪೂನಲ್ಲಿ 4 ಸ್ಪೂನು. ಒಂದು ಅರ್ಧ ಚಮಚ ಜೀರಿಗೆ ಪುಡಿ, 3 ಸ್ಪೂನ್ ಬಿಳಿ ಎಳ್ಳು, ಇದು ಹುರ್ಕೊಂಡಿರೋದು ಎಳ್ಳು, ಮತ್ತು 4 ಸ್ಪೂನು ಕಡಲೆ ಬೀಜ. ಈ ಸ್ಪೂನಲ್ಲಿ 4 ಸ್ಪೂನು, ಇದು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಅಂಥದ್ದು. ಮತ್ತು 1 ಸ್ಪೂನ್ ಬೆಲ್ಲ, ಇಷ್ಟು ಹುಣಸೆಹಣ್ಣು, ಒಂದು ಸ್ವಲ್ಪ ಸಾಕು ಒಂದಷ್ಟು. ಮತ್ತು 1/4 ಚಮಚ ಅರಿಶಿನ ಪುಡಿ, ಒಗ್ಗರಣೆಗೆ ಸಾಸಿವೆ 1 ಸ್ಪೂನು, ಮತ್ತು ಚಿಲ್ಲಿ ಪೌಡರ್ 1.5 ಸ್ಪೂನು, ಮತ್ತು 2 ಈರುಳ್ಳಿ, ಇದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಈರುಳ್ಳಿ ಬೇಡ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಮತ್ತು 2 ಟೊಮಾಟೊ, ಮತ್ತು 2 ಒಣಮೆಣಸಿನ್ಕಾಯಿ, ಮತ್ತು 1 ಸ್ಪೂನ್ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮತ್ತು ಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇಂಗು 1 ಚಿಟಿಕೆ, ಮತ್ತು ಎಣ್ಣೆ ಒಗ್ಗರಣೆಗೆ ಒಂದು 6 ಸ್ಪೂನ್ ಬೇಕಾಗುತ್ತೆ. ಕರಿಬೇವಿನ ಸೊಪ್ಪು. ಈಗ ನೋಡಿ, ಇಷ್ಟು ಸಾಮಗ್ರಿಗಳು ಸ್ಟಫ್ಡ್ ಕ್ಯಾಪ್ಸಿಕಮ್ಗೆ ಬೇಕಾಗಿರುವಂಥದ್ದು. ಇದರಲ್ಲಿ ಯಾವುದ್ಯಾವ್ದು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು ಅಂತ ತೋರಿಸ್ತೀನಿ. ಈಗ ಮಿಕ್ಸಿಗೆ ಏನೇನು ಹಾಕೋಬೇಕಂತ ಹೇಳ್ತೀನಿ. ಇದು ಹುರಿದಿರೋ ಕಡಲೆಕಾಯಿ ಬೀಜ, ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸಾಂಬಾರು ಪುಡಿ, ಮತ್ತು ಜೀರಿಗೆ ಪುಡಿ, ಬಿಳಿ ಎಳ್ಳು ಹುರಿದಿರೋದು, ಬೆಲ್ಲ, ಹುಣಸೆಹಣ್ಣು, ಅರಿಶಿನ, ಅಚ್ಕಾರದ ಪುಡಿ, ಜೀರಿಗೆ, ಹಿಂಗು, ಮತ್ತು ಕಾಯಿ ತುರಿ. ಮತ್ತು ನಾನು ಅರ್ಧ ಕಪ್ಪು ನೀರು ಇಟ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಅದು ನೈಸ್ ಆಗೋಷ್ಟು ರುಬ್ಕೊಳ್ಳೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬೋದು. ಈಗ ಬನ್ನಿ ರುಬ್ಕೊಳ್ಳೋಣ. ಈಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಬಿದ್ದಾಗಿದೆ ನೋಡಿ. ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಇದ್ರೊಳಗಡೆ ಸೀಡ್ ಇರೋದನ್ನು ಅದು ತೆಗೆದ್ಬಿಡ್ಬೇಕು, ಬೀಜನ. ಈ ಥರ ಈ ಥರ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ಫಿಲ್ ಮಾಡೋದು, ರುಬ್ಬಿರೋದನ್ನು ಫಿಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಬನ್ನಿ ಈಗ ನೋಡೋಣ ಹೆಂಗೆ ಫಿಲ್ ಮಾಡೋದು ಅಂತ. ನೋಡಿ, ಈಗ ಫಿಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದೇ ಥರ ನೀವು ಸೇಮ್ ಇಂಗ್ರೀಡಿಯೆಂಟ್ಸು ಗುಂಡು ಬದನೆಕಾಯಿಗೂ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡು ಅದನ್ನು 4 ಪೀಸ್ ಮಾಡಿಬಿಟ್ಟು ಮಾಡ್ಬೋದು. ನೋಡಿ ಈಗ ಹೆಂಗೆ ಫಿಲ್ ಮಾಡೋದಂತ. ಫಸ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಟೊಮೆಟೊ. ರುಬ್ಬಿರೋದನ್ನು ನೋಡಿ ಈ ಥರ ಫಿಲ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕೋಬೋದು. ಹಿಂಗೆ ಹಾಕ್ಕೊಳ್ಳೋದು. ಮತ್ತು ಇದನ್ನು ಈ ಥರ ನೋಡಿ, ಈ ಥರ ಸ್ಟಫ್ ಮಾಡ್ಕೊಳ್ಳೋದು.
ಬದನೆಕಾಯಿ ಆದರೆ 4 ಭಾಗ ಮಾಡಿಕೊಂಡು ಅದರೊಳಗಡೆ ಇದೇ ಥರ ಸೇಮ್ ಸ್ಟಫ್ ಮಾಡೋದು, ಸೇಮ್ ಪ್ರೊಸೀಜರ್. ಇದೇ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಗೆ ಫಿಲ್ ಮಾಡಿಬಿಟ್ಟು ಇಟ್ಕೊಂಡು ಈಗ ಬೇಯಿಸೋದು ಹೇಗೆ ಅಂತ, ಅದನ್ನು ಒಗ್ಗರಣೆ ಹಾಕಿ ಬೇಯಿಸೋದು ಹೇಗೆ ಅಂತ ನೋಡೋಣ. ಹಾಗೆ ಬಾಣಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದು ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಸಾಸಿವೆ ನೋಡಿ, ಸಾಸಿವೆ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಚಟ ಚಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಸಾಸಿವೆ ಸಿಡಿತಾ ಇದೆ, ಈಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಇದು ಒಣಮೆಣಸಿನ್ಕಾಯಿ, ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಅದು ಸ್ವಲ್ಪ ಕೆಂಪಗಾಗದೇ ಇರಲಿ ಅಂತ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಈರುಳ್ಳಿ ಕೆಂಪಗಾಗದೇ ಇರಲಿ, ತುಂಬ ಹಸಿಬಾರ್ದು ಅಂತ. ಇದು ಸ್ವಲ್ಪ ಈರುಳ್ಳಿ ಬೇಯಬೇಕು, ಅದಕ್ಕೆ ಸ್ವಲ್ಪ ಲಿಡ್ ಮುಚ್ಚುತ್ತಾ ಇದ್ದೀನಿ. 1 ನಿಮಿಷ ಈರುಳ್ಳಿ ಬೇಯಲಿ. ಈಗ ಈರುಳ್ಳಿ ಅರ್ಧ ಬೆಂದಿದೆ, ಈಗ ಟೊಮೆಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಕೈ ಆಡಿಸ್ಬಿಟ್ಟು ಲಿಡ್ನ ಮುಚ್ಚೋಣ, ಅದೊಂದು ಸ್ವಲ್ಪ ಬೇಯಲಿ. ಹಬೇಲಿ ನೋಡಿ, ಇದು ಆಗಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಒಂದು ಸ್ವಲ್ಪ ಬೆಂದರೆ ಸಾಕು. ಇದೊಂದು ಸ್ವಲ್ಪ ಬೆಂದ ಮೇಲೆ ನಾವು ಕ್ಯಾಪ್ಸಿಕಮ್ ಫಿಲ್ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಇದು ಬೆಂದ ಮೇಲೆ ಸ್ವಲ್ಪ ಅರ್ಧಂಬರ್ಧ ಬೇಯ್ತಿದ್ದಂಗೆ ಒಂದ್ಸಲ ಹಿಂಗೆ ಕೈ ಆಡಿಸ್ಬಿಟ್ಟು ಈಗ ಸ್ಟಫ್ ಮಾಡಿದ್ದೀವಲ್ಲ ಕ್ಯಾಪ್ಸಿಕಮ್ನ, ಅದನ್ನು ಇಡೋಣ. ನೋಡಿ, ಈ ಥರ ಇಟ್ಟ ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಬೇಲೆ ಬೇಯಕ್ಕೆ ಬಿಡಬೇಕು. ಈ ಥರ ಇದು ಬೇಯಲಿ ಒಂದು 5 ಮಿನಿಟ್ಸು. ಆಗಾಗ ಕೈ ಆಡ್ತಾ ಇರಬೇಕು. ನೋಡಿ, ಇದು ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ನೋಡಿ, ಇದು ಸ್ವಲ್ಪ ತಿರುಗಿಸ್ಕೋಬೇಕು ಸ್ಪೂನಲ್ಲಿ. ಇದು ಕಡ್ಡಿ ಏನು ಬೇಯಲ್ಲ, ನಿಮಗೆ ಕ್ಯಾಪ್ಸಿಕಮ್ ಬೆಂದರೆ ಸಾಕು, ಅಡಿಯಲ್ಲಿ ಬೆಂದಿರುತ್ತೆ. ನೋಡಿ, ಈ ಥರ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸುತ್ತ ಎಲ್ಲ ಬೇಯುತ್ತೆ. ಸ್ವಲ್ಪ ಹೀಗೆ ಬೇಯಲಿ, ಮತ್ತೆ ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ಮುಕ್ಕಾಲು ಬೆಂದಿದೆ. ಈಗ ಉಳಿದಿರೋಂಥ ಗ್ರೇವಿ ಹಾಕೊಂಬಿಡೋಣ. ನಾವೀಗ ಮಿಕ್ಸಿ ಜಾರಲ್ಲಿ ಇದ್ದಿದ್ದ ನೀರನ್ನು ಹಾಕೊಂಬಿಡೋಣ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದೊಂದು ಸ್ವಲ್ಪ ಬೇಯಲಿ, ಅದು ಮಸಾಲೆ ಎಲ್ಲ ಮತ್ತು ಔಟರ್ ಪಾರ್ಟ್ಗೆಲ್ಲ ಇಳ್ಕೊಳ್ಳುತ್ತೆ. ನೋಡಿ, ಈಗ ಲಿಡ್ ಮುಚ್ಚುತ್ತಾ ಇದ್ದೀನಿ. ಇದೊಂದು 2 ನಿಮಿಷ ಬೇಯಬೇಕು, ಆ ಮಸಾಲೆ ಎಲ್ಲ ಅದಕ್ಕೆ ಇಡ್ಕೋಬೇಕು. ಇದು ಒಂದು ಸಲ ಕೈ ಆಡೋಣ. ಎಲ್ಲನೂ ತಿರುಗಿಸ್ಕೊಳ್ಳಿ ಈ ಥರ. ಇದು ಸೈಡಿಂದ ಎಲ್ಲ ಒಂದ್ಸಲ ಈ ಥರ ತೆಕ್ಕೊಳ್ಳಿ, ಅದು ಎಲ್ಲ ಕಡೆ ಬೇಯಬೇಕು. ಇದು ಗ್ರೇವಿ ಎಲ್ಲ ಕಡೆ ಹೊಂದುತ್ತೆ. ಆಗ ಇನ್ನು ಸ್ವಲ್ಪ ಬೇಯಬೇಕು, ಇನ್ನು 1 ಮಿನಿಟು. ನೋಡಿ, ಈಗ ಬೆಂದಿದೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಪಲ್ಯ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ನೋಡಿ ವೀಕ್ಷಕರೇ, ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿಯಾಗಿದೆ. ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ.
ನೀವು ಇದಕ್ಕೆ ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ನಿಮಗೆ ಇಷ್ಟ ಆಗಿದ್ದಲ್ಲಿ ಸುಬ್ಬೂಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.